ಸೊ ಸಾಕಷ್ಟು ಅಭ್ಯರ್ಥಿಗಳು ವೇಟ್ ಮಾಡ್ತಾಯಿದ್ರು ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಫೈನಲ್ ರಿಸಲ್ಟ್ ಬಿಡ್ತಾರೆ ಅಂತ. ಸೊ ಇವಾಗ KEA ಕಡೆಯಿಂದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ KCET 2023 ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ. ಸೊ ಯಾರ್ಯಾರು ಎಲ್ಲರೂ ಅರ್ಹರಾಗಿದ್ದೀರಾ, ಎಲಿಜಿಬಲ್ ಆಗಿದ್ದೀರಾ, ಸೊ ಅವರೆಲ್ಲ ನಿಮ್ಮ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅವರು ಇಲ್ಲಿ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಕಟಣೆ ಪ್ರಕಾರ ಇಲ್ಲಿ ಅವರು ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿನ್ನೆ ಅಂದರೆ 8/7/2024 ಅವರು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ವೇಳಾಪಟ್ಟಿಯನ್ನು ಅರ್ಹ ಅಭ್ಯರ್ಥಿಗಳಿಗಾಗಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಸೊ ಈ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023 KCET 2023 ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು ದಿನಾಂಕ 11/9/2023 ಅಧಿಸೂಚನೆ ಹೊರಡಿಸಿ ದಿನಾಂಕ 30/9/2023 ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಿದರು. ಸೊ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ದಿನಾಂಕ 13/1/2024 ಪರೀಕ್ಷೆಯನ್ನು ನಡೆಸಲಾಯಿತು. ಸೊ ಯಾರೆಲ್ಲ ಎಕ್ಸಾಮ್ ಬರ್ತಿದ್ದೀರಾ ಅವರಿಗೋಸ್ಕರ ತಾತ್ಕಾಲಿಕ ಕೀ ಉತ್ತರಗಳನ್ನು ಅವರು ಪ್ರಕಟಿಸಿದರು. ಅದಾದ ನಂತರ ಆಕ್ಷೇಪಣೆಯನ್ನು ಸಲ್ಲಿಸಲು ಕೂಡ ಅವರು ಅವಕಾಶ ಕೊಟ್ಟಿದ್ದರು. ಸೊ ಫೈನಲಿ ಅಂತಿಮ ಕೀ ಉತ್ತರಗಳನ್ನು ಅವರು ಪ್ರಕಟಿಸಿದರು. ಅದಾದ ನಂತರ KCET ರಿಸಲ್ಟ್ದೊಂದಿಗೆ ಕಟ್ ಆಫ್ ಅನ್ನು ಅವರು ಕೂಡ 2/5/2024 ಅಂತರ್ಜಾಲದಲ್ಲಿ ಪ್ರಕಟಿಸಿದರು. ಸೊ ಇದಾದ ನಂತರ ದಿನಾಂಕ 28/5/2024 ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ KCET 2023 ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಕೊಟ್ಟಿರೋ ಲಿಂಕ್ ಆಧರಿಸಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ಅನುಬಂಧ 1ರಲ್ಲಿ ನೀಡಲಾಗಿದೆ. ಸೊ ಇಲ್ಲಿ ಅವರು 2 ಅನುಬಂಧ ಕೊಟ್ಟಿದ್ದಾರೆ, ಅನುಬಂಧ 1 ಮತ್ತು 2. ಸೊ ಅನುಬಂಧ 1ರಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ವಿಷಯವಾರು ಪಟ್ಟಿಯಲ್ಲಿರುವ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ನಿಗದಿತ ದಿನಾಂಕ ಮತ್ತು ಸಮಯದಂದು ಅವಶ್ಯಕ ದಾಖಲೆಗಳೊಂದಿಗೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ. ಸೊ ಯಾವ ಸಬ್ಜೆಕ್ಟ್ಗಳಿಗೆಲ್ಲ ಅವರು ನಿಗದಿತ ದಿನಾಂಕ ಸಮಯ ಕೊಟ್ಟಿದ್ದಾರೆ ಅಂದು ಅಭ್ಯರ್ಥಿಗಳು ಸ್ವತಃ ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ. ಹೌದಾ? ಸೊ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ KCET 2023 ಅಭ್ಯರ್ಥಿಗಳ ಸೂಚನೆಗಳನ್ನು ಅನುಬಂಧ 2ರಲ್ಲಿ ನೀಡಲಾಗಿದೆ. ಯಾವ ರೀತಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಬೇಕು ಅಂತ ಅವರು ಅನುಬಂಧ 2ರಲ್ಲಿ ಕೊಟ್ಟಿದ್ದಾರೆ. ಅನುಬಂಧ 1ರಲ್ಲಿ ಸಮಯ ಮತ್ತು ದಿನಾಂಕವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಬಂಧ 1 ನೋಡೋದಾದರೆ 2023 ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ವೇಳಾಪಟ್ಟಿ. ಸೊ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಹೀಗಿದೆ ನೋಡಿ. ಇಲ್ಲಿ 11/7/2024. ಸೊ ಫಸ್ಟ್ ಕಾಮರ್ಸ್. ಸೊ ಕಾಮರ್ಸ್ ಸ್ಟೂಡೆಂಟ್ ಸಾಕಷ್ಟು ಅಭ್ಯರ್ಥಿಗಳಿರೋದ್ರಿಂದ ಅವರಿಗೆ ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕೊಟ್ಟಿದ್ದಾರೆ. 11, 12 ಮತ್ತು 13 ಇದೇ ಜುಲೈ 11, 12, 13 ಅವರು ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಅವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಫಾರ್ನೂನ್ ಸೆಷನ್ ಅಂದರೆ ಮಾರ್ನಿಂಗ್ 10ರಿಂದ 1 PM ರಿಪೋರ್ಟಿಂಗ್ ಟೈಮ್. ನೀವು ಸ್ವಲ್ಪ ಮುಂಚೆನೇ ಹೋಗಿರ್ಬೇಕಲ್ಲಿ. ಸೊ ಸೀರಿಯಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಸೀರಿಯಲ್ ನಂಬರ್ ವೈಸ್ ಮತ್ತು ನಿಮಗೆ ಕೊಟ್ಟಿರೋ ವೇಳೆಯಲ್ಲಿ ನೀವು ಅಲ್ಲಿ ಹಾಜರಾಗಿರಬೇಕು ಮತ್ತು ನಿಮ್ಮ ಮೂಲ ದಾಖಲೆಗಳೊಂದಿಗೆ ಹಾಜರಿರಬೇಕಲ್ಲಿ. ಸೊ ಆಫ್ಟರ್ನೂನ್ ಸೆಷನ್ 2 ಸೆಷನ್ ಮಾಡಿದ್ದಾರೆ. ಸೊ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ 2 ಸೆಷನ್ ಇದೆ. ಸೊ ಕೊಟ್ಟಿರೋ ಸಮಯದಲ್ಲಿ ಕರೆಕ್ಟಾಗಿ ನಿಮ್ಮ ದಾಖಲೆಗಳನ್ನು ವೆರಿಫೈ ಮಾಡ್ಕೊಳ್ಬೇಕು.
ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಬೇರೆ ಸಬ್ಜೆಕ್ಟ್ಗೆ 15 ಕನ್ನಡ, 16 ಎಕನಾಮಿಕ್ಸ್, ಸೊ 18 ಇಲ್ಲಿ ಕೊಟ್ಟಿದ್ದಾರೆ. ಸೊ 19 ಅದೇ ರೀತಿ ಒಟ್ಟಾರೆ ನೋಡೋದಾದರೆ ಇಲ್ಲಿ 27 ಇದೇ ತಿಂಗಳ 27 ಜುಲೈ 2024ರವರೆಗೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಲಾಗುತ್ತೆ. ಸಾಕಷ್ಟು ಸಬ್ಜೆಕ್ಟ್ಸ್ಗಳಿರೋದರಿಂದ ಎಲ್ಲ ವಿವಿಧ ಸಬ್ಜೆಕ್ಟ್ಗಳಿಗಾಗಿ ಅವರು ಇಲ್ಲಿ ಸಮಯ ಮತ್ತು ವೇಳೆಯನ್ನು ನಿರ್ಧರಿಸಿದ್ದಾರೆ. ಸೊ ಇದು 11 ಜುಲೈ 2024ರಿಂದ 27 ಜುಲೈ 2024ರವರೆಗೆ ಈ ದಾಖಲೆಗಳ ವೆರಿಫಿಕೇಷನ್ ನಡೆಯುತ್ತೆ. ಸೊ ನಿಮಗೆ ಕೊಟ್ಟಿರೋ ಸಮಯದಲ್ಲಿ ನೀವು ಕರೆಕ್ಟಾಗಿ ಅಲ್ಲಿ ಅಟೆಂಡ್ ಆಗಿ ನಿಮ್ಮ ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡ್ಕೊಳ್ಳಿ. ಅನುಬಂಧ 2ರಲ್ಲಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೀವು ಯಾವ ರೀತಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಮತ್ತು ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಂತ. ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳ ಮಾರ್ಗಸೂಚಿ. ಮೊದಲನೇದಾಗಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ, ಸೊ ಅವರಿಲ್ಲಿ ಯಾವ ಸಬ್ಜೆಕ್ಟ್ಗಾಗಿ ಯಾವ ಸಮಯ ಕೊಟ್ಟಿದ್ದಾರಲ್ಲ ಆ ಸಮಯಕ್ಕೆ ನೀವು ಹೋಗಿ ಹಾಜರಾಗಿರಬೇಕು. ನೆಕ್ಸ್ಟ್ ಡೇ ಅಥವಾ ಆಮೇಲೆ ಹೋದರೆ ನಿಮಗೆ ಅವಕಾಶ ಇರೋದಿಲ್ಲ ಹಾಜರಾಗತಕ್ಕದ್ದು. ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡುವುದಿಲ್ಲ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಇಂಥ ಒಳ್ಳೆ ಅಪರ್ಚುನಿಟಿಯನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಕರೆಕ್ಟ್ ಕೊಟ್ಟಿರೋ ಸಮಯಕ್ಕೆ ಅಟೆಂಡ್ ಆಗಿ ನಿಮ್ಮ ದಾಖಲೆಗಳನ್ನು ವೆರಿಫೈ ಮಾಡ್ಕೊಳ್ಳಿ. ಅಭ್ಯರ್ಥಿಗಳು ಸಲ್ಲಿಸಿರುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗತಕ್ಕದ್ದು. ಹೌದಾ, ಅವ್ರು ಕೊಟ್ಟಿರೋ ಕೊನೆಯ ದಿನಾಂಕದೊಳಗೇನೆ ಎಲ್ಲ ನೀವು ವೆರಿಫೈ ಮಾಡ್ಕೋಬೇಕು. ಸೊ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ಅಂದರೆ ಅಲ್ಲಿ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಏನೇನಿದೆಯಲ್ಲ ಅಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಒರಿಜಿನಲ್ ಡಾಕ್ಯುಮೆಂಟ್ಗಳೊಂದಿಗೆ ಹಾಜರಿರಬೇಕಲ್ಲಿ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಮೂಲ ದಾಖಲೆಗಳ 2 ಜೆರಾಕ್ಸ್ ಪ್ರತಿಗಳಿಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರಿರತಕ್ಕದ್ದು. ಸೊ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ ಅಲ್ಲದೆ ಅದರ 2 ಜೆರಾಕ್ಸ್ ಪ್ರತಿಗಳೊಂದಿಗೆ ಅದರಲ್ಲಿ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಅಟೆಸ್ಟೆಡ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು ನೀವು. ಹೌದಾ. ಸೊ ಪರೀಕ್ಷೆ ಪ್ರವೇಶ ಪತ್ರ, ಜಾರಿಯಲ್ಲಿರುವ ಆಧಾರ್ ಕಾರ್ಡ್ನ ಗುರುತಿನ ಚೀಟಿ, ಸ್ನಾತಕೋತ್ತರ ಪದವಿ ಎಲ್ಲ ಸೆಮೆಸ್ಟರ್ನ ಅಂಕಪಟ್ಟಿಗಳು. ಸೊ ಇದೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಯಾವ್ಯಾವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ 2 ಜೆರಾಕ್ಸ್ ಪ್ರತಿಗಳು ಮತ್ತು ಅದನ್ನು ಅಟೆಸ್ಟೆಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಹೌದಾ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಗಿನ ಮೂಲ ದಾಖಲೆಗಳನ್ನು ಅವರು ಸಬ್ಮಿಟ್ ಮಾಡಬೇಕು. ಈಗ ನಿಮ್ಮ ಕ್ಯಾಟಗರಿ GM ಇದ್ದರೆ ನಿಮಗೆ ಈ 3 ದಾಖಲೆಗಳು ನೀವು ಕೊಡಬೇಕು. ಈಗ ನಿಮ್ಮ ಬೇರೆ ಮೀಸಲಾತಿಯಲ್ಲಿದ್ದರೆ OBC ಅದರ್ ಕ್ಯಾಟಗರೀಸ್ ಅವರೆಲ್ಲ ಈ ಎಲ್ಲ ದಾಖಲೆಗಳ ಜೆರಾಕ್ಸ್ ಪ್ರತಿಯನ್ನು ನೀವು ಕೊಡಬೇಕಾಗುತ್ತೆ ಅಟೆಸ್ಟೆಡ್ ಮಾಡಿ. ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ, ಬೇರೆ ಬೇರೆ ಪಂಗಡಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ ಫಾರ್ಮ್ D, ಫಾರ್ಮ್ E, ಫಾರ್ಮ್ F ಅಂತ. ಅದನ್ನೆಲ್ಲ ನೀವು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು. ಸೊ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರಿಗಳಿಂದ ಪಡೆದ ಸಲ್ಲಿಸತಕ್ಕದ್ದು. ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಓಕೆ. ಈಗ ನೆಕ್ಸ್ಟ್ ಅಂದರೆ ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೆ PWD ಕ್ಯಾಂಡಿಡೇಟ್ಸ್. ಸೊ 40% ಕಡಿಮೆ ಇದ್ದಲ್ಲಿ
ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ 2005ರಲ್ಲಿ ನಿಗದಿಪಡಿಸಿದ ನಮೂನೆ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೊಡಬೇಕು. ಸೊ ಟ್ರಾನ್ಸ್ಜೆಂಡರ್ ಅವರಿಗೂ ಕೂಡ ಇಲ್ಲಿ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನೀವೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಬೇಕು. ಇದಿಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲದೆ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ನೀವು ಇದನ್ನು ಓದಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಗೆ ಇಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಅಭ್ಯರ್ಥಿಗಳು ಸಲ್ಲಿಸಿದ ಮಾಹಿತಿ ದಾಖಲೆಗಳು ಏನೇ ತಪ್ಪು ಕೊಟ್ಟಿದ್ದರೆ ದಾಖಲೆಗಳಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಅರ್ಹರಲ್ಲ. ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಬಹುದು ಅವರನ್ನು. ಸೊ ಅವರ ಅರ್ಹತೆಯನ್ನು ಯಾವುದೇ ಸಮಯದಲ್ಲಿಯೂ ರದ್ದುಪಡಿಸಲಾಗುತ್ತೆ. ಸೊ ಅವರ ವಿರುದ್ಧ ಕಾನೂನು ಕ್ರಮ ಕೂಡ ಜರುಗಿಸುತ್ತೆ. ಏನೇ ನಿಮ್ಮ ಡಾಕ್ಯುಮೆಂಟ್ಸ್ ಒಂದು ವೇಳೆ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಏನಾದರೂ ಇದ್ದರೆ ಅಂಥವರು ಇವಾಗಲೇ ನೀವು ಎಲ್ಲ ವೆರಿಫೈ ಮಾಡ್ಕೊಳ್ಬೇಕು. ಹೌದಾ? ಅಂಥವ್ರನ್ನು ಅರ್ಹತೆಯನ್ನು ಅವರು ರದ್ದುಪಡಿಸ್ತಾರೆ. ಅಲ್ಲದೆ ಭಾಳ ಏನಾದರೂ ಡಾಕ್ಯುಮೆಂಟ್ಸ್ ರಾಂಗ್ ಇದ್ದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೂಡ ಜರುಗಿಸ್ತಾರೆ. ಸೊ ಎರಡನೇದಾಗಿ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗಬೇಕು. ನೀವು ಏನಾದರೂ ಡಾಕ್ಯುಮೆಂಟ್ಸನ್ನು ಇಲ್ಲಿ ಪೋಸ್ಟ್ ಮೂಲಕ ಅಥವಾ ಬೇರೆ ಮಾಧ್ಯಮ ಮುಖಾಂತರ ನೀವು ಕಳಿಸೋ ಹಾಗಿಲ್ಲ. ನೀವೇ ಸ್ವತಃ ಅಲ್ಲಿ ಹಾಜರಿರಬೇಕು. ಸೊ ಇವೆರಡು ಅಂಶಗಳನ್ನು ನೀವು ನೆನಪಿಡಬೇಕು. ಒಂದು ವೇಳೆ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನಿಮ್ಮ ಸಂಬಂಧಿಕರೊಂದಿಗೆ ನೀವು ದಾಖಲೆಗಳೊಂದಿಗೆ ಹಾಜರಿರಬೇಕು, ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ. ಹೌದಾ? ಸೊ ಮೂರನೇದಂದರೆ ಪ್ರಾಧಿಕಾರ ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ. ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಅವರು ಕೊಟ್ಟಿರೋ ದಿನಾಂಕದಂದು ನೀವು ಹೋಗಿ ಖುದ್ದು ಹಾಜರಿರಬೇಕು. ಅಭ್ಯರ್ಥಿಗಳ ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ಹಾಜರುಪಡಿಸದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ಸೊ ಹಾಗಾಗಿ ಎಲ್ಲ ದಾಖಲೆಗಳನ್ನು ಇವಾಗೇ ಚೆನ್ನಾಗಿ ನೋಡಿ ಮಾಡಿ ನೀವು ರೆಡಿಯಾಗಿರಿ. ಸೊ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಕಡ್ಡಾಯವಾಗಿ ಪ್ರಾಧಿಕಾರ ಅಂತರ್ಜಾಲದಿಂದ ಮಾಹಿತಿ ಪಡೆಯತಕ್ಕದ್ದು. ಸೊ ಮೂಲ ದಾಖಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ. ಇಲ್ಲಿ ಕ್ಲಿಯರ್ ಆಗಿ ಅವರು ಅಡ್ರೆಸ್ ಕೊಟ್ಟಿದ್ದಾರೆ. 18ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಪಿನ್ ಕೋಡ್ ಕೂಡ ನೋಡ್ಕೋಬೋದು ನೀವು. ಸೊ ಈ ಕೊಟ್ಟಿರೋ ಅಡ್ರೆಸ್ಗೆ ನೀವು ರೀಚ್ ಆಗಿ ನಿಮ್ಮ ಮೂಲ ದಾಖಲೆಗಳೊಂದಿಗೆ ನೀವೇ ಖುದ್ದಾಗಿ ಹಾಜರಾಗಿ ವೆರಿಫೈ ಮಾಡ್ಕೊಳ್ತಕ್ಕದ್ದು ಕೊಟ್ಟಿರೋ ಸಮಯ ಮತ್ತು ವೇಳೆ ಅನುಸಾರ. ಹೌದಾ? ಸೊ ಒಟ್ಟಿನಲ್ಲಿ ಆಸ್ಪಿರೆಂಟ್ಸ್ ಅಭ್ಯರ್ಥಿಗಳು ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಾಯಿದ್ರು. ಇವಾಗ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗಾಗಿ ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಬೇಗ ಈ ಸರ್ಟಿಫಿಕೇಟ್ ದೊರೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅನ್ಕೋತೀನಿ. ಸೊ ಇದೆಲ್ಲ ಆದ ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಆವಾಗ ನೀವು ಈ ಸರ್ಟಿಫಿಕೇಟನ್ನು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು.